ಈಗ ವಿದ್ಯಾರ್ಥಿಗಳೇ, ಈಗ ಹೊಸ ವಿಡಿಯೋಗಳು ನವೋದಯ ಅಭ್ಯಾಸಕ್ಕಾಗಿ ಇತ್ತೊಂದು ಬಿಟ್ಟದ. ಚಂದಂಗೆ ತಿಳ್ಕೋಬೇಕು. ದಿನಾಲು ಅನುಕ್ರಮ ನಂಬರ್ ಪ್ರಕಾರ SL ವಿಡಿಯೋಗಳನ್ನು ನೋಡಿದಿರಿ ಅಂದ್ರೆ ಬೇಸಿಕ್ ಅಭ್ಯಾಸ ಬರ್ತದ. ಈಗ JNV ಅಂದ್ರೆ ಈಗ ನವೋದಯ ಪರೀಕ್ಷೆಗೆ ಬೀಳತಕ್ಕಂಥ ಪ್ರಶ್ನೆಗಳು ಇವು ತಿಳಿತಲ್ಲ. ಈಗ ನೋಡಿ, ನಿಮಗೆ ಈಗ ನಾ ದೂರ ಸರ್ದನ್ನು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ನೀವು ಇವತ್ತೊಂದು ಗಣಿತ ಬಿಡಿಸ್ರಿ. ಬಿಡಿಸೋದಾದೇನು ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಇದನ್ನು ಅದೇ ಬಾಧ್ಯತೆ ನಿಯಮಗಳಂತಾರೆ. ಈ ಬಾಧ್ಯತೆ ನಿಯಮಗಳನ್ನು ಈ ಚೌಕದಲ್ಲಿ ತುಂಬಬೇಕಾದ ಸಂಖ್ಯೆಗಳನ್ನು ಭಾಳ ಹುಷಾರಲ್ಲೇ ತುಂಬಬೇಕಾಗ್ತದೆ. ನೀವು ಎಷ್ಟು ಮೆಂಟಲ್ ಚೆಕ್ ಮಾಡ್ತಾನಂದ್ರೆ ಪಟ್ನ ನೀವೇನು ಮಾಡಿಬಿಡ್ತೀರಿ, ನಿಮ್ಮ ಮನುಷ್ಯ ಒಂದೊಂದು ಅಂಕಿ ಹಾಕ್ತೀರಿ. ಇದ್ರಾಗ ಕೆಲವೊಂದಿಷ್ಟು ಅಂಕೆಗಳನ್ನು ವಿಚಾರ ಮಾಡಿ ಹಾಕೋದಿರ್ತದೆ. ನಾ ತಿಳಿಸೋದು ಲಕ್ಷ ಕೊಟ್ಟು. 8ರಿಂದ ನಿಶೇಷವಾಗಿ ಭಾಗವಾಗುವ ಸಂಖ್ಯೆ, ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋಗ್ತಿದ್ವು ಅಂದ್ರೆ ಆ ಸಂಖ್ಯೆ ಭಾಗ ಹೋಗ್ತದೆ ಅಂತ ತಿಳ್ಕೊ. 8 4 32 ಇಲ್ಲಿಲ್ಲ, 8 5 40, 8 4 32 ಉತ್ತರ ಸಂಖ್ಯೆ ಬಿ. ಉತ್ತರ ಸಿಕ್ತಂದ್ರೆ ಮತ್ತೆ ಎಲ್ಲತನ್ನು ಭಾಗಿಸೋದು ಕೂಡ್ಬಾರ್ದು. 4 1 0 7 ಚೌಕ 8ರಿಂದ ನಿಶೇಷವಾಗಿ ಭಾಗವಾದಲ್ಲಿ 8ರಿಂದ ಏನು 8ರಿಂದ ಈ ಕಡೆ ಹಿಂಗೆ ತಿಳ್ಕೊರಿ. ಇದೊಂದು 8 ಅದ ಅಂತ ತಿಳ್ಕೊಬೇಡ್ರಿ. 8ರಿಂದ ನಿಶೇಷವಾಗಿ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? ಈಗ ನೋಡಿ, 4 1 0 7 ಇಲ್ಲಿ ಚೌಕ. ಇಲ್ಲಿ 7 ಅದ, ಇಲ್ಲಿ ಒಂದು 0 ಅದ ಅಂದ್ರೆ ಮುಂದೆ 7ರ ಮುಂದೆ ಅಂಕಿ 10 ಅಂತ ಮಗ್ಗಿ. ಅದು 8 ಅಲ್ಲ 8 56, 8 8 69 72 ನೋಡಿ 72. 7 ಅದಂದ್ರೆ ಇಲ್ಲಿ 2 ಕಡ್ಡಾಯವಾಗಿ ಇರಲೇಬೇಕು. 7 ಅದಂದ್ರೆ ಇಲ್ಲೇ 2 ಕಡ್ಡಾಯವಾಗಿರ್ಬೇಕು. ಉತ್ತರ ಸಂಖ್ಯೆ ಬಿ. ನೋಡಿ ಹಿಂಗೆ ವಿಚಾರ ಮಾಡಿ. ಯಾಕೆ 0 ಇಲ್ಲಿ ಬರೋದು 2 ಯೋಗ್ಯವಾದ ಅಂಕೆ ಯಾವುದು? ಇಲ್ಲಿ 7 ಅದ ಅಂತಂದ್ರೆ 8 9 72. 8ರಿಂದ ಭಾಗವಾಗುವ ಸಂಖ್ಯೆಯನ್ನು ಇಲ್ಲಿ 2 ಚೌಕದಲ್ಲಿ ಇಡಬೇಕು. ಆಮೇಲೆ ಇಲ್ಲಿ 8 ಇಟ್ಟರು ನೋಡ್ರಿ, 8 ಇಟ್ಟರೆ ಬರಂಗಿಲ್ಲ ನೋಡ್ರಿ. 0 ಇಟ್ಟರು ಬರೋದಿಲ್ಲ, 2 ಇಟ್ಟರೆ 8 9 72, 8 ಇಟ್ಟರೆ ಬರೋದಿಲ್ಲ, 3 ಇಟ್ಟರೆ ಬರೋದಿಲ್ಲ. ಉತ್ತರ ಸಂಖ್ಯೆ ಬಿ. 9ರಿಂದ 2 ಚೌಕ 3 4 5 ನಿಶೇಷವಾಗಿ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 9ರ ಮತ್ತಂತಂದಾಗ ನೋಡಿ 2 ಪ್ಲಸ್ ಚೌಕ ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಇವುಗಳ ಮಾತ್ರ ನೋಡ್ರಿ. 5 4 9 3 12 13 14. ಈ 9ರ ಮುಂದಿನ ಅಂಕಿ ಯಾವುದು? 14ರಿಂದ ಭಾಗಿಸಲ್ಪಡುವ 14ರ ಮುಂದಿನ ಅಂಕಿ ಯಾವುದು? 9ರಿಂದ ಭಾಗಿಸಲ್ಪಡುವ ಸಂಖ್ಯೆ 14ರ ಮುಂದಿನ ಅಂಕಿನೇ ಅಂದ್ರೆ 18. 9 2 18, 18ರಾಗ 14 ಆದ್ರೆ ಎಷ್ಟು? 4. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಸಿ. ನೋಡಿ ಈಗ ನಾವು 9ರಿಂದ 3 4 2 ಚೌಕ ನಿಶೇಷವಾಗಿ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಎಷ್ಟು? 3 ಪ್ಲಸ್ 4 ಪ್ಲಸ್ 2 ಪ್ಲಸ್ ಚೌಕ ಬರೋಬ್ಬರಿ ಕೂಡಿಸ್ರಿ. 4 3 7 7 2 9. 9 ಅದ ಅಂತಂದ್ರೆ 9ರಲ್ಲಿ ಅದು ಭಾಗ ಹೋಗ್ತದಂದ್ರೆ ಅಲ್ಲಿ ಚೌಕದಲ್ಲಿ ಇರಬೇಕಾದ 9 1 9. 9ರಿಂದ 9ಕ್ಕೆ ಭಾಗಿಸಿ ರೇಟ್ ಬರ್ತದೆ 0 ಬರ್ತದೆ. ಶೇಷ ಏನು ಬರ್ತದೆ? 0 ಬರ್ತದೆ. ನೋಡ್ರಿ, ಅಲ್ಲಿ 9 ಬಂತು ಅಂತಂದ್ರೆ ನೀವು ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆ ಅಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದೇ ಒಂದು ಸಂಖ್ಯೆ ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗ ಹೋತು ಅಂದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0. ಉತ್ತರ ಸಂಖ್ಯೆ ಬಿ. ನೋಡ್ರಿ 9 ಇಡ್ರಿ, ಇಲ್ಲಿ 4 3 7 2 9. ನೋಡಿ 4 1 3 7 2 9. 9 ಇಲ್ಲಿ 9 ಇಟ್ಟರೆ ನೋಡ್ರಿ 9 3 27, 9 8 72, 9 1 9. 9 ಇಟ್ರು ಹೋಗ್ತದೆ. ಆಮೇಲೆ 27 7 ಇಟ್ರು ಹೋಗ್ತದೆ. ಆಮೇಲೆ 9 ಇಟ್ರೆ ಹೋಗ್ತದೆ, 1 ಇಟ್ರೆ ಹೋಗುದಿಲ್ಲ, 7 ಇಟ್ರೆ ಹೋಗ್ತದೆ, 0 ಇಟ್ರೆ
ಅವಶ್ಯವಾದ ಅತಿ ಇಂಪಾರ್ಟೆಂಟ್ ಅಂಕೆ ಯಾವುದು? 0. ಅತಿ ಸಣ್ಣ ಅಂಕಿ ಹುಡ್ಕ್ಯಾಡ್ಬೇಕು ಅಂದ್ರೆ ಅದು ಯೋಗ್ಯವಾದ ಉತ್ತರ. ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.